ಇರ್ತಕ್ಕಂಥ ಪಕ್ಷದಲ್ಲೇ ಅವ್ರ ಊರಿನಲ್ಲೇ ಮತ ಹಾಕಲ್ಲ. ಒಂದು ಪಕ್ಷದ ಸಿದ್ಧಾಂತ ಇರಬೇಕು. ನಾವು ಕಾಂಗ್ರೆಸ್ ಪಕ್ಷದವರು, ನಮ್ಮ ಮನೆತನದಲ್ಲೆಲ್ಲ ಕಾಂಗ್ರೆಸ್ ನಾವು ಓಟ್ ಹಾಕ್ತೀವಿ. ಈಗ ನಮ್ಮ ಅಪೋಸಿಷನ್ ಪಾರ್ಟಿಯವರು ಬಿಜೆಪಿಯಲ್ಲಿ ಇದ್ದಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಯೋಚನೆ ಮಾಡಿ ಒಂದ್ಸಲ. ಇನ್ನೊಬ್ರು ಬಂದು ಇಲ್ಲಿ JDS ಅಂತಾರೆ, ಅಲ್ಲಿ ಬಿಜೆಪಿಗೆ ಓಟ್ ಹಾಕ್ತಾರೆ. ಈ ಮಟ್ಟಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಚುನಾವಣೆಗೆ ಬೇರೆ ತಾಲೂಕುಗಳಿಂದ ಬರ್ತಿದ್ದಾರೆ. ನಿಜವಾಗ್ಲೂ ನಾವು ಕನ್ನಡಿಗರು ತಮಿಳ್ನಾಡು ಸಿಸ್ಟಮ್ ನಮ್ಮಲ್ಲಿಲ್ಲ. ಒಂದು ಓಟ್ ಆಗ್ಬೇಕಾದ್ರೆ ಬಹಳ ಯೋಚನೆ ಮಾಡ್ತೀವಿ ನಾವು. ತಮಿಳ್ನಾಡು ತರ ಅಲ್ಲ, ಒನ್ ಟೈಮ್ ಎಲ್ಲ ಒಂದೇ ಸೈಡ್ ಹಾಕೋದು, ಇನ್ನೊಂದ್ ಸೈಡ್ ಹಾಕೋದು, ಆ ತರ ಅಲ್ಲ. ಪ್ರತಿಯೊಂದು ಓಟ್ಗೂ ಆ ವ್ಯಕ್ತಿ ಪರವಾಗಿ ನಾವು ಯೋಚನೆ ಮಾಡಿ ಹಾಕುವಂತ ಬುದ್ಧಿವಂತ ನಾವು ಕನ್ನಡಿಗರು. ನೀವು ಕಂಪ್ಯಾರಿಸನ್ ಮಾಡಿ, ಈ 5 ವರ್ಷದಲ್ಲಿ, ಈ 5 ವರ್ಷಕ್ಕೆ ಹಿಂದೆ ಕರೋನಾ ಸಮಯದಲ್ಲಿ ಯಾರಿದ್ರು, ಈಗ ಯಾರಿದ್ದಾರೆ, ಅವ್ರಿಗೂ ಒಂದು ಅಧಿಕಾರ ನಾವು ಕೊಟ್ಟಿದ್ವಿ. ಅವ್ರ ಅಧಿಕಾರದಲ್ಲಿ ಏನೇನು ಮಾಡಿದ್ರು. ಇವತ್ತು ಮಾಸ್ತಿ ಹೋಬಳಿ ಜನ ಎಲ್ಲರೂ ನಾವು ಶಾಸಕರಿಗೆ ಅನಂತ ಧನ್ಯವಾದಗಳು ಹೇಳ್ಬೇಕಾಗತ್ತೆ. ಟೇಕಲ್ ಹೋಬಳಿ ಅವರು ಹುಟ್ಟಿದ್ರು ಬೆಳೆದಿರು ಮಾಸ್ತಿ ಹೋಬಳಿಯಲ್ಲಿ ಅವ್ರಿಗೆ ತುಂಬಾ ಪ್ರಾಣ ಇವತ್ತಿನ ದಿನ. ಮಾಸ್ತಿ ಹೋಬಳಿ ಪ್ರತಿಯೊಂದು ಕೆಲಸನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ನಾವು ಕಾಣದಂತ ಮಣ್ಣು ರಸ್ತೆಗಳೆಲ್ಲ ಇವತ್ತಿನ ದಿನ ಡಾಂಬರೀಕರಣ ಆಗಿದೆ. ಮಾಸ್ತಿ ಕಡೆ ಮಾಸ್ತಿ ವೆಂಕಟೇಶ್ ಅವರ ಹೆಸರಿನಲ್ಲಿ ಒಳ್ಳೆ ವಸತಿ ಶಾಲೆ ಆಗಿದೆ. ಮಾಸ್ತಿಯಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಆಗಿದೆ. ನಮ್ಮ ಮೊರಾರ್ಜಿ ವಸತಿ ಶಾಲೆ ಆಗಿದೆ. ಶಿಕ್ಷಣಕ್ಕಂತೂ ಕೊರತೆ ಇಲ್ಲ. ಮಾಸ್ತಿ ಶಾಲೆನ ನೀವು ಯಾವ್ದಾದ್ರು ಕರ್ನಾಟಕ ಪಬ್ಲಿಕ್ ಶಾಲೆ ನೋಡಿದ್ರೆ ಯಾವ ಪ್ರೈವೇಟ್ ಶಾಲೆಗೂ ಕಾಲೇಜ್ಗೂ ಕಮ್ಮಿ ಇಲ್ದಂಗೆ ಅವ್ರು ಮಾಡಿದ್ದಾರೆ. ಮಾಸ್ತಿಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ನೀವೆಲ್ಲ ಮಾಸ್ತಿಯಲ್ಲಿ ಪ್ರತಿದಿನ ಸಂಪರ್ಕ ಇರೋರು. ನಮ್ಮ ಮಾಸ್ತಿ ಹೋಬಳಿ ಎಲ್ಲ ಹಳ್ಳಿಗಳಿಗೂ ಸಂಪರ್ಕ ರಸ್ತೆಗಳಾಗಿದೆ. ಕೆಲವೊಂದು 1-2 ರಸ್ತೆ ಮಾತ್ರ ಮಿಗಿಲಿದೆ. ಆ ರಸ್ತೆಗಳನ್ನು ನಮ್ಮ ಶಾಸಕರು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ತೀರ್ಮಾನ ತಗೊಳ್ಳಿ. ಎಲ್ಲ ಯುವಕರು ಯೋಚನೆ ಮಾಡಿ. ಚುನಾವಣೆ ಸಮಯ 2 ವರ್ಷದ ಇಂಥ ಸಮಯದಲ್ಲಿ ಬರ್ತಾರೆ. ನಮ್ಮ ಮತಗಳನ್ನ ಅವ್ರು ಪಡ್ಕೊಂಡು ಅವ್ರು ಗ್ರೀನ್ ಬೋರ್ಡ್ ಹಾಕೊಂಡು ಬೇರೆ ತಾಲೂಕಲ್ಲಿ ಮನೆಗಳು ಮಾಡ್ಕೊಂಡಿರ್ತಾರೆ. ಇವತ್ತಿನ ದಿನ ಅವರು ಇರ್ತಕ್ಕಂಥ ಪಕ್ಷದಲ್ಲೇ ಅವ್ರ ಊರಿನಲ್ಲೇ ಮತ ಹಾಕಲ್ಲ. ಒಂದು ಪಕ್ಷದ ಸಿದ್ಧಾಂತ ಇರಬೇಕು. ನಾವು ಕಾಂಗ್ರೆಸ್ ಪಕ್ಷದವರು, ನಮ್ಮ ಮನೆತನದಲ್ಲೆಲ್ಲ ಕಾಂಗ್ರೆಸ್ ನಾವು ಓಟ್ ಹಾಕ್ತೀವಿ. ಈಗ ನಮ್ಮ ಅಪೋಸಿಷನ್ ಪಾರ್ಟಿಯವರು ಬಿಜೆಪಿಯಲ್ಲಿ ಇದ್ದಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಯೋಚನೆ ಮಾಡಿ ಒಂದ್ಸಲ. ಇನ್ನೊಬ್ರು ಬಂದು ಇಲ್ಲಿ JDS ಅಂತಾರೆ, ಅಲ್ಲಿ ಬಿಜೆಪಿಗೆ ಓಟ್ ಹಾಕ್ತಾರೆ. ಈ ಮಟ್ಟಕ್ಕೆ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಸ್ಥಳೀಯವಾಗಿ ಯಾರಿದ್ದಾರೆ, ಕೈಗೆ ಬಾಯಿಗೆ ಯಾರು ಸಿಗ್ತಾರೆ, ಕಷ್ಟಕ್ಕೆ ಯಾರು ಇರ್ತಾರೆ. ನಮ್ಮ ಪ್ರತಿಯೊಂದು ಹಳ್ಳಿಗಳ ಹಿಂದೆ ಮುಂದೆ ಎಲ್ಲ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಹರಿಕಾರರು ನಮ್ಮ ಶಾಸಕರಿದ್ದಾರೆ ಅಂತ ಹೊಗಳುವುದಲ್ಲ. ನಾವೆಲ್ಲರೂ ನಿಜವಾದ ಫ್ಯಾಕ್ಟ್ ಇದು ನಾವು ನಂಬಬೇಕು, ನೀವು ನಂಬಲೇಬೇಕು. ಕಣ್ಣು ಮುಂದೆ ಆಗಿರೋ ಕೆಲಸಗಳನ್ನ ನಾವು ಹೇಳ್ತಾ ಇದ್ವಿ. ನಮ್ಮ ಶಾಸಕರ ಜೊತೆ ಇವತ್ತಿನ ದಿನ ಒಳ್ಳೆ ನಾಯಕರು ಅವ್ರ ಜೊತೆಲಿದ್ದಾರೆ. ನಮ್ಮ ನಾಯಕರು, ನಮ್ಮ ಪಕ್ಷದ ನಾಯಕರು ಮಾತ್ರ ನಿಮ್ಮ ಕಷ್ಟಕ್ಕೆ ನ್ಯಾಯ, ಪಂಚಾಯತಿ, ಅಣ್ಣ ತಮ್ಮಂದ್ರು ಏನಿದ್ರು ನಮ್ಮ ಪಕ್ಷದ ನಾಯಕರು ಮಾತ್ರ ನಿಂತು ಕೆಲಸ ಮಾಡ್ತಿದ್ದಾರೆ. ಬೇರೆ ಪಕ್ಷದ ನಾಯಕರು 5 ವರ್ಷ ಕಾಣಿಸೋದೇ ಇಲ್ಲ. ಅವ್ರು ಯಾರು ನೀವು ಯೋಚನೆ ಮಾಡಿ ಒಂದ್ಸಲ. ದಯವಿಟ್ಟು ಎಲ್ಲರೂ ಶಾಸಕರಿಗೆ, ನಾವೆಲ್ಲ ಸ್ಥಳೀಯವಾಗಿರತಕ್ಕಂಥ ಶಾಸಕರ ಜೊತೆಯಲ್ಲಿ ಇರೋಣ. ಮಾಲೂರು ತಾಲೂಕಿನ ಇನ್ನೊಂದು ಅಷ್ಟು ಅಭಿವೃದ್ಧಿ ಆಗೋದಕ್ಕೆ ಮುಂದಿನ ಚುನಾವಣೆ ನಾವೆಲ್ಲ ಅವ್ರ ಜೊತೆಲಿ ಇರೋಣ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ಕ್ರಿಕೆಟ್ ನಮ್ಮ ಸೀಸನ್ 1 ಇವತ್ತು 1 ಇರೋದು 100 ಆಗಲಿ ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋ. ಆಲ್ ದ ಬೆಸ್ಟ್ ಎಲ್ಲ ಇವ್ರಿಗೂ. ಥ್ಯಾಂಕ್ಸ್ ಅಂಡ್ ಒನ್ ಅಂಡ್ ಆಲ್.